ಈ ಜೋಳಿಗೆ ತಗೊಳ್ಳಿ, ಈ ಛತ್ರೆ ಹಿಡ್ಕೊಳ್ಳಿ, ಆ ಚಪ್ಪಲಿ ಹಾಕೊಳ್ಳಿ. ಈಗ ನನಗೆ ಈ ಮದುವೆ ಬೇಡ, ನನಗೆ ಸಂಸಾರ ಬೇಡ, ನಾನ್ ಸನ್ಯಾಸಿಯಾಗಿ ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ. ಯಾರು ನಿಮ್ಗೆ ಪೌರೋಹಿತ್ಯ ಕಲ್ಸ್ಕೊಟ್ಟಿದ್ದು? ಯಾಕಪ್ಪ? ಏನೇನ್ರಿ ಮತ್ತೆ ಮದುವೆ ಮಾಡ್ಸಿ ಅಂತ ಕರ್ಕೊಂಬಂದ್ರೆ ಸನ್ಯಾಸಿ ಆಗು ಕಾಶಿ ಯಾತ್ರೆಗೆ ಹೋಗು ಅಂತ ಹೇಳ್ತಾ ಇದ್ರಲ್ಲ, ಬುದ್ಧಿ ಇದೇನ್ರಿ ನಿಮ್ಗೆ? ಅಲ್ಲಪ್ಪ, ಮದುವೆಲಿ ಕಾಶಿ ಯಾತ್ರೆಗೆ ಹೋಗೋದು ಒಂದು ಶಾಸ್ತ್ರ. ಏನ್ ಶಾಸ್ತ್ರ ರೀ ಇದು? ಅವ್ನ್ ಕಷ್ಟಪಟ್ಟು ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ದಾನೆ. ಅವನ ನೀವು ಜೋಳಿಗೆ ಹಿಡ್ಕೊಂಡು ಕಾಶಿಗೆ ಹೋಗು ಅಂತ ಹೇಳಿದ್ರೆ ಏನ್ ಅರ್ಥ? ಈ ಪುರೋಹಿತನ ಕಳಿಸಿ, ಬೇರೆ ಪುರೋಹಿತನ ಕರೆಸಿ. ಸ್ವಾಮಿ, ಇದು ನಮ್ ಸಂಪ್ರದಾಯ. ಸುಮ್ಕೆ ಹೇಳೋದು ಅಷ್ಟೇ, ಸುಮ್ನೆ ಅಂದ್ರೆ ಸುಳ್ತಾನೆ. ನಾನ್ ಹೇಳಲ್ರಿ, ನಾನ್ ಯಾವಾಗ್ಲೂ ಸತ್ಯನೇ ಹೇಳೋದು. ಹಾಗಾದ್ರೆ ಹುಡುಗಿನ್ ಕೊಡ್ತಿರೋ ಇಲ್ಲ ಕಾಶಿ ಯಾತ್ರೆಗೆ ಹೊರಟೋಗ್ಲೋ ಅಂತ ಹೆದರ್ಸಿ. ಓ, ಅದನ್ ಬೇಕಾದ್ರೆ ಮಾಡ್ತೀನಿ. ಅಯ್ಯೋ, ಇಂಥ ಗಂಡ ನಂಗ್ ಸಿಗ್ಲಿಲ್ವೇ? ನೀನು ಸೂಪರ್ ಕಲರ್ ಕಣಮ್ಮ. ನಿಂಬೆ ಹಣ್ಣಿಗೂ ನಿನ್ಗೂ ಯಾವ ವ್ಯತ್ಯಾಸನೂ ಕಾಣಿಸೋದಿಲ್ಲ. ಉಗ್ರಾಜ್ ಬಿತ್ರು ಕನ್ನಡಿಯಂಗ್ ಹೊಳಿತೈತೆ. ಹೌದೌದು, ಫಸ್ಟ್ ನೈಟ್ ಆದ್ಮೇಲೆ ಇನ್ನು ಎಷ್ಟೆಷ್ಟು ಕಾಣಿಸುತ್ತೋ ನಮ್ಮ ಮೈದನ್ ಲೀಲೆಗಳು. ನನ್ ಮೈ ಮ್ಯಾಗೆ ನನ್ ಗಂಡನ್ ಲೀಲೆಗಳು ಯಾವಾಗ ಕಾಣ್ತೈತೋ. ನಿನಗೂ ಈ ತರ ಶಾಸ್ತ್ರಗಳು ನಡೆಯೋದನ್ನ ನೋಡ್ಬೇಕು ಅನ್ಸುತ್ತೆ. ಅಯ್ಯ, ಇವಳಿಗ ಯೋಗ ಇಲ್ಲ ಬಿಡು. ಇದೋ ಒಳ್ಳೆ ಮನ್ಮತ ಇದ್ದಾಗಿದ್ಯಾ. ರಾಗದ ಅನುಬಂಧ ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ಓಹೋ, ಏನೋ ಹೊಸ ಅದ್ಗೆ ಎಷ್ಟು ಮುದ್ದಾಗಿದಾರಲ್ಲ. ಏನ್ ನೀನು ಯಾರಾದ್ರೂ ನೋಡ್ಕೊಂಡಿದ್ಯಾ? ಹಂಗೇನಿಲ್ಲ. ಲೈಟ್ ಕ್ಲಿಯರ್ ಆಯ್ತಲ್ವಾ? ಅವ್ರು ಪೂಜೆ ಮಾಡ್ತಿದ್ರಾ? ವೆರಿ ಗುಡ್. ಸ್ವಲ್ಪ ದಾರಿ ಬಿಟ್ಟು ಕುತ್ಕೊಳಕ್ಕಾಗಲ್ವಾ? ಇನ್ನು ಎಷ್ಟು ಜಾಗ ಬೇಕು? ಏಯ್, ಅಂತವಾಗಿದ್ದಾನೆ ಕಣೆ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನೀನು? ಹಾ, ಚೆನ್ನಾಗಿದ್ದೀವಾ? ಅಕ್ಷತೆ ತಗೊಳ್ಳಿಮ್ಮ. ಯಾರಮ್ಮ ಈ ಹುಡುಗಿ ಇಷ್ಟು ಕಳಕಳಿ ಆಗಿದ್ದಾಳಲ್ಲ? ಆ ಹುಡುಗಿ ಏನ್ ಕಳಿಯಾಗಿದ್ರು ಏನಮ್ಮ ಲಾಭ? ಆ ಹುಡುಗಿ ಅಣೆಲಿ ಮದ್ವೆ ಯೋಗನೇ ಬರ್ದಿಲ್ಲ ಬ್ರಹ್ಮ. ಶಶಿ, ಮೊದಲು ನೀನೇ ಹತ್ಬೇಕು. ನೋಡ್ಕೊಂಡು ಬಿಡ್ಬೇಡ. ರಾಮು, ಇಲ್ಲಿ ಬಾರ, ಇದು ಮುಖ್ಯ ತೆಗಿ. ಬಂದೆ. ಸೀತಾ, ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ. ಐ ಲವ್ ಯು. ನೀನ್ ನನ್ ಪ್ರೀತಿಸ್ತಾ ಇದೆಯಲ್ಲ? ಎಸ್. ಆಹಾ, ಇವನ ಕಣ್ಣ ನೋಡು, ಕಣ್ಣಿನಲ್ಲಿ ಆಸೆ ನೋಡು, ಓಹೋ ಇವನ ಮೀಸೆ ನೋಡು, ಮೀಸೆ ತುದಿಯ ನಗುವ ನೋಡು, ಓಹೋ ಇವನ ಮುಖವ ನೋಡು, ಮುಖದ ಮೇಲೆ ಮುಖದ ಮೇಲೆ ಲಜ್ಜೆ ನೋಡು. ಲೇ ರಾಮ್ಕುಮಾರ, ಅಲ್ಲೇ ನೋಡ್ತಾ ಇದ್ಯಾ? ಇಲ್ಲಿ ಬಂತಗೆ ಮುಂದೆ ಬರೋ. ತಾಳಿ ಕಟ್ಟನ್ ತೆಗೆದ್ಬಿಟ್ಟು ಕಟ್ಟಿ.
ನಿನಗೂ ಈ ತರ ಶಾಸ್ತ್ರಗಳು ನಡೆಯೋದನ್ನ ನೋಡ್ಬೇಕು ಅನ್ಸುತ್ತೆ. ಅಯ್ಯ ಇವಳಿಗ ಯೋಗ ಇಲ್ಲ ಬಿಡು. ಏನೇ ಕನಸು ಕಾಣ್ತಾ ಇದ್ಯಾ? ಆ ಕನಸಿನಲ್ಲಿ ನಿನಗ್ ಮದ್ವೆ ಅಲಂಕಾರ ನಾನೇ ಮಾಡ್ತಾ ಇದ್ದೆ. ಕನ್ಸ್ ಯಾವತ್ತು ನಾನ್ ಸಾಗಲ್ಲ ಕಣೆ. ಯಾರಮ್ಮ ಈ ಹುಡುಗಿ ಇಷ್ಟು ಕಳಕಳಿ ಆಗಿದ್ದಾಳಲ್ಲ? ಆ ಹುಡುಗಿ ಏನ್ ಕಳೆಯಾಗಿದ್ರು ಏನಮ್ಮ ಲಾಭ? ಆ ಹುಡುಗಿ ಅಣೆಲಿ ಮದ್ವೆ ಯೋಗನೇ ಬರ್ದಿಲ್ಲ ಬ್ರಹ್ಮ. ಸೀತಾ, ಯಾಕೆ ಕೂಕೊಂಡೆ? ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಬೆಳಗಾದ್ರೆ ಕತ್ಲು ಬರುತ್ತೆ. ಏನ್ ಹೇಳ್ತಾ ಇದೀಯಾ? ಬೆಳಗಾದ್ರೆ ಕತ್ಲೆ ಬರಲ್ಲ, ಬೆಳಕು ಬರುತ್ತೆ. ಇಲ್ಲ, ನನಗ್ ಮಾತ್ರ ಕತ್ಲೇನೆ. ಸೀತಾ, ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ನಾನು ತಪ್ಪು ಮಾಡ್ಬಿಟ್ಟೆ. ತಪ್ಪ? ಹೌದು. ನಿಮ್ಗೆ ನೋಡಿದ ತಕ್ಷಣ ಏನೇನೋ ಆಸೆ ಹುಟ್ಟಿಸಿ ನಿಮಗೆ ಮೋಸ ಮಾಡ್ಬಿಟ್ಟೆ. ಆ ತಪ್ಪನ್ನ ಈಗ ಸರಿ ಮಾಡ್ಕೋತೀನಿ. ನಿಮ್ ಹೃದಯದಿಂದ ದೂರ ಸರಿತಿದ್ದೀನಿ. ದಯವಿಟ್ಟು ನನ್ನ ಹೋಗಕ್ ಬಿಡಿ. ಸೀತಾ, ನಿಂತ್ಕೋ. ಹೃದಯದಲ್ಲಿ ಬರಕ್ ಮಾತ್ರ ದಾರಿ ಇರುತ್ತೆ, ಹೋಗಕ್ ಇರಲ್ಲ. ಇಷ್ಟಕ್ಕೂ ನಿಮ್ ಹೃದಯದಲ್ಲಿ ನನ್ನ ಯಾಕೆ ಮಾಡ್ಕೊಂಡ್ರಿ? ಅದ್ ನಿನ್ ಮನ್ಸನ್ನೇ ಕೇಳು, ಗೊತ್ತಾಗತ್ತೆ. ನನಗ್ ಮನ್ಸೇ ಇಲ್ಲ. ನನಗ್ ಕೊಟ್ಬಿಟ್ಟಿದ್ಯಲ್ಲ. ಅಯ್ಯೋ ಸೀತಾ, ಏನ್ ನಡೀತು ಅಂತ ಹೇಳ್ದೆ? ನನ್ನ ಈ ರೀತಿ ದೂರ ಹೋಗು ಅಂತ ಹೇಳೋದು ಅನ್ಯಾಯ. ನಿನ್ ಪ್ರೀತಿಯಿಂದ ದೂರಾಗಿ ನನ್ನಿಂದ ಬದುಕಕ್ಕಾಗಲ್ಲ. ಖಂಡಿತ ನನ್ನಿಂದ ಬದುಕಕ್ ಸಾಧ್ಯ ಇಲ್ಲ. ದಯವಿಟ್ಟು ನೀವು ನನ್ಗೆ ಚಿತ್ರಹಿಂಸೆ ಕೊಡ್ಬೇಡಿ. ನಂಗೆ ಪ್ರೀತಿಸೋ ಅಧಿಕಾರನೂ ಇಲ್ಲ, ಮದುವೆ ಮಾಡ್ಕೊಳ್ಳೋ ಹಕ್ಕು ಇಲ್ಲ. ಸೀತಾ, ಹೌದು, ನೀವು ನನ್ನ ಪ್ರೀತಿಸೋದೇ ನಿಜ ಆದ್ರೆ ನನ್ನ ಮರ್ತ್ಬಿಡಿ. ನಮ್ಮಿಬ್ರು ನಡುವೆ ಚಿಗುರಿದ ಅನುಬಂಧನ ಚಿಮಟಿ ಹಾಕ್ಬಿಡಿ. ಈ ನನ್ನ ತಪ್ಪಿಗೆ ಯಾವತ್ತೂ ಬೇಕೆ ಮಾಡೋ ಪ್ರಯತ್ನ ಮಾಡಬೇಡಿ. ಪೂರ್ವ ಪಶ್ಚಿಮ ಕತ್ಲು ಬೆಳಕು ಯಾವತ್ತೂ ಒಂದಾಗ್ಕೊಳ್ಳೋಕ್ ಸಾಧ್ಯ ಇಲ್ಲರ. ಸಾಧ್ಯ ಇಲ್ಲ. ನೋ. ತಗೊಳ್ಳಿ ಎಲ್ಲರೂ. ಅಯ್ಯೋ, ಗಲಾಟೆ ಮಾಡ್ಬೇಡ್ರು. ನೀವೆಲ್ಲ ರೆಡಿಯಾಗಿ ಚಪ್ಪಾಳೆ ತಟ್ಟೋದಕ್ಕೆ ಒಳ್ಳೆ ಸಿನಿಮಾವನ್ನು ತೋರಿಸುವೇನು? ಅಣ್ಣ, ಅದ್ರಲ್ಲಿ ಏನ್ ಅಡಗಿದೆ ಅಣ್ಣ? ನನ್ನ ತಮ್ಮ ಮದುವೆಯಲ್ಲಿ ಮದುಮಗನಾಗಿ ಮೆರೆದ ಅಂದ ಚಂದಗಳು, ನನ್ನ ನಾದಿನಿ ನಾಚಿಕೆಯಿಂದ ನಲಿದ ನಲಿವುಗಳು, ಶಾಸ್ತ್ರಗಳು, ಮಂತ್ರಗಳು, ಹಾಡುಗಳು, ಅಲಂಕಾರಗಳು. ಎಷ್ಟು ಸೂಪರ್ ಆಗಿ ತೆಗ್ದಿದ ನಮ್ ತಮ್ಮ ರಾಮು ಅಂತ ತೋರ್ಸಣ್ಣ. ಈರಯ್ಯ ತೋರಿಸ್ತೇನೆ. ಅಣ್ಣ, ಆನ್ ಮಾಡೋಣ. ಶುರು ಮಾಡುವ. ಎಲ್ರು ಬಂದಾಯ್ತಲ್ಲ? ಟಟ್ಟಾಡ. ಇದೇನಿದು? ಶಶಿ ಚಿಕ್ಕಪ್ಪನ್ ಮದ್ವೆದೇ ಬರ್ತಾ ಇಲ್ಲ. ಅಯ್ಯೋ, ಹೌದಲ್ವಾ?
ನಾವ್ ಯಾರು ಕಾಣ್ತಾನೆ ಇಲ್ಲ, ಬೇರೆ ಹುಡುಗಿನೇ ಕಾಣ್ತಾ ಇದ್ದಾಳೆ. ಅಯ್ಯೋ ರಾಮ, ಇದೇನಿದು ಒಳ್ಳೆ ಸೀರಿಯಲ್ ತರ ಯಾವ್ದೋ ಹುಡ್ಗಿನೇ ಬರ್ತಾ ಇದ್ದಾಳೆ. ರೀ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡೋಣ. ಹೌದು ಬಾವಾ. ಅಯ್ಯೋ, ಮದುವೆ ಶಾಸ್ತ್ರನ ಡೀಟೇಲ್ ಆಗಿ ತೆಗಿಯೋ ಅಂತಂದ್ರೆ ಆ ಹುಡುಗಿನ ಡೀಟೇಲ್ ಆಗಿ ತೆಗೆದಿದ್ದಾನೆ. ಎಲ್ಲವನು ಅವನೆಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ, ಅವ್ನು ಎಲ್ಲಿದ್ದಾನೆ ಹುಡುಕಿ 4 ಬಾರಿಸ್ಬೇಕು. ನಡ್ರಿ ಹೋಣ.